ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸ್ಕಿನ್ ಪದೇ ಪದೇ ಡ್ರೈ ಆಗೋದು, ಸುಕ್ಕು ಆಗೋದು ಈ ಸೀಸನ್ನಲ್ಲಿ ಕಾಮನ್. ಕೆಲವರಿಗಂತೂ ಚಳಿ, ಬೇಸಿಗೆ, ಮಳೆ ಎಲ್ಲ ಸೀಸನ್ನಲ್ಲೂ ಕೂಡ ಸ್ಕಿನ್ ಡ್ರೈ ಆಗ್ತಾನೆ ಇರುತ್ತೆ. ಅಂಥವರಿಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಕೊನೆಯಲ್ಲಿ ನಿಮ್ಮ ಸ್ಕಿನ್ ಡ್ರೈ ಆಗದೇ ಇರೋಕ್ಕೆ ಏನು ಮಾಡಬೇಕು ಅಂತ ಕೆಲವು ಟಿಪ್ಸ್ನ ಹೇಳಿಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಸ್ಕಿನ್ ಡ್ರೈ ಆಗಿರೋರಿಗೆ ಹಾಗೂ ಸ್ಕಿನ್ ಮೇಲೆ ಸುಕ್ಕು ಕಟ್ಟಿದರೆ ಅಂಥವರು ಮುಂದೆ ತಿಳಿಸುವಂತಹ ಪರಿಹಾರವನ್ನು ಮಾಡಿ. ಮೊದಲನೆಯದಾಗಿ ಆಲಿವ್ ಆಯಿಲ್. ಈ ಆಲಿವ್ ಆಯಿಲ್ ಆರೋಗ್ಯ ಮತ್ತು ಚರ್ಮ ಎರಡಕ್ಕೂ ತುಂಬಾ ಒಳ್ಳೆಯದು. ಅದರಲ್ಲೂ ಚರ್ಮದ ಮೇಲಿನ ಸುಕ್ಕನ್ನು ತೆಗೆದುಹಾಕಲು ತುಂಬಾ ಪರಿಣಾಮಕಾರಿಯಾಗಿದೆ. ಇದನ್ನು ಹೇಗೆ ಬಳಸಬೇಕು ಅಂತ ನೋಡೋದಾದರೆ, ಇದನ್ನು ಮಲಗುವ ಮೊದಲು ನಿಮ್ಮ ಮುಖಕ್ಕೆ ಹಚ್ಚಿ 3ರಿಂದ 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. 10 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಮುಖವನ್ನು ತೊಳೆಯಿರಿ. ಹೀಗೆ ಮಾಡುವುದರಿಂದ ಮುಖದ ಮೇಲಿನ ಸುಕ್ಕು ಕಡಿಮೆಯಾಗುತ್ತದೆ. ಮುಖ ಯಾವಾಗಲೂ ಮಾಯ್ಶ್ಚರೈಸ್ ಆಗಿರುತ್ತೆ. ಇನ್ನು ಎರಡನೆಯ ರೆಮಿಡಿ ನಿಂಬೆ ಮತ್ತು ಸಕ್ಕರೆ. ನಿಂಬೆಹಣ್ಣುಗಳು ವಿಟಮಿನ್ ಸಿ ಇಂದ ಸಮೃದ್ಧ ಆಗಿದೆ. ಇದು ಆರೋಗ್ಯಕ್ಕೂ ಹಾಗೂ ಚರ್ಮಕ್ಕೂ ತುಂಬ ಅಗತ್ಯ. ಮುಖದ ಮೇಲಿನ ಸುಕ್ಕು ತೆಗೆದುಹಾಕಲು ಹಾಗೂ ಸ್ಕಿನ್ ಹೈಡ್ರೇಟ್ ಆಗಿ ಮಾಡಲು ನೀವು ನಿಂಬೆ ಮತ್ತು ಸಕ್ಕರೆಯ ಸ್ಕ್ರಬ್ ಬಳಸಬಹುದು. ಅದು ಹೇಗೆ ಅಂತ ನೋಡೋಣ. ಒಂದು ಬೌಲ್ಗೆ 1 ನಿಂಬೆಹಣ್ಣನ್ನು ಹಿಂಡಿ ಅದರ ರಸವನ್ನು ತೆಗೆದುಕೊಳ್ಳಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಸ್ಕ್ರಬ್ಬರ್ ರೆಡಿ ಆಗುತ್ತೆ. ಇದನ್ನು ನಿಮ್ಮ ಮುಖ ಮತ್ತು ಕೈಗಳಿಗೆ ಸ್ಕ್ರಬ್ ಮಾಡಿ. ಮಾಡಿದ 10 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಇದರಿಂದ ನಿಮ್ಮ ಸ್ಕಿನ್ ಹೊಳೆಯುವುದರ ಜೊತೆಗೆ ನಿಮ್ಮ ಮುಖ ಮತ್ತು ಕೈಕಾಲುಗಳ ಮೇಲಿನ ಸುಕ್ಕನ್ನು ತೆಗೆಯುತ್ತದೆ. ವಾರಕ್ಕೆ 2ರಿಂದ 3 ಬಾರಿ ಈ ರೆಮಿಡಿ ಮಾಡಿಕೊಳ್ಳುವುದರಿಂದ ಇದರ ರಿಸಲ್ಟ್ ಬೇಗ ಸಿಗುತ್ತೆ. ಇನ್ನು 3ನೆಯ ರೆಮಿಡಿ ಟೊಮ್ಯಾಟೊ. ಟೊಮೆಟೊ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ಸ್ಕಿನ್ ಟೈಟನಿಂಗ್ಗೆ ಸಹಾಯಕವಾಗಿದೆ. ಇದನ್ನು ಹೇಗೆ ಬಳಸಬೇಕು ಅಂತ ನೋಡೋಣ. ಒಂದು ಬೌಲ್ನಲ್ಲಿ 1 ಟೊಮೆಟೊ ಹಣ್ಣನ್ನು ತೆಗೆದುಕೊಂಡು ಅದರ ರಸವನ್ನು ತೆಗೆಯಿರಿ. ಅದರ ತಿರುಳನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ. ಎರಡನ್ನು ಮಿಕ್ಸ್ ಮಾಡಿ ಅದನ್ನು ಪ್ಯಾಕ್ ಥರ ರೆಡಿ ಮಾಡಿಕೊಳ್ಳಿ. ಇದನ್ನು ನಿಮ್ಮ ಮುಖ ಮತ್ತು ಕೈಗಳಿಗೆ ಹಚ್ಚಿಕೊಳ್ಳಿ. 15 ನಿಮಿಷ ಹಾಗೆ ಬಿಟ್ಟು ತಣ್ಣೀರಿನಲ್ಲಿ ತೊಳೆಯಿರಿ. ವಾರಕ್ಕೆ 4 ಬಾರಿ ಇದನ್ನು ಮಾಡುವುದರಿಂದ ಇದರ ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಬೇಕು, ಯಾವಾಗಲೂ ಗ್ಲೋ ಆಗಿರಬೇಕು ಅಂದರೆ ಕೆಲವು ಟಿಪ್ಸ್ನ ಫಾಲೋ ಮಾಡಿ. 1ನೇದು ಮಾಯ್ಶ್ಚರೈಸರ್ ಬಳಸಿ. ಸ್ನಾನ ಮಾಡಿದ ನಂತರ ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಿ, ಅಥವಾ ಇದರ ಬದಲಿಗೆ ನೀವು ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನು ಬಳಸಬಹುದು. ಇನ್ನು 2ನೇದು ಸನ್ಸ್ಕ್ರೀನ್ ಬಳಸಿ. ಚಳಿಗಾಲದ ಬಿಸಿಲು ಚರ್ಮಕ್ಕೆ ಹಾನಿಕರ, ಹಾಗಾಗಿ ಎಲ್ಲಾದರೂ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಬಳಸಿ. ಇನ್ನು 3ನೇದು ವಿಟಮಿನ್ ಸಿ ಸೆರಮ್ ಬಳಸಿ. ನಿಮ್ಮ ತ್ವಚೆಯ ಹೊಳಪಿಗೆ ಇದು ಬಹಳ ಉಪಯೋಗವಾಗುತ್ತೆ. ಇನ್ನು 4ನೇದು ಎಣ್ಣೆಯಲ್ಲಿ ಕರಿದ ಜಂಕ್ ಫುಡ್ ಅಥವಾ ಫಾಸ್ಟ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಸಾಕಷ್ಟು ನೀರನ್ನು ಕುಡಿಯಿರಿ. ಈ ಟಿಪ್ಸ್ ಫಾಲೋ ಮಾಡಿ ನಿಮ್ಮ ತ್ವಚೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.